ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ. ಇದು 3ನೇ ಶ್ರಾವಣ ಶುಕ್ರವಾರ. ಈಗ 5 ಗಂಟೆ ಅದಾಗೈತೆ ರೀ. ನಾ ರಂಗೋಲಿ ಅದು ಹಾಕಿದಾಗ ಆದ್ರೆ ವಿಡಿಯೋ ಲೇಟಾಗಿ ಮಾಡ್ಕೊಂಡೇನ್ರಿ. ಅದನ್ನ ಡೈಲಿ ಮಾಡೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಜಳಕ ಮಾಡಿ ಬಂದು ಪೂಜೆ ಅಂದ್ರೆ ಏನು ರೀ, ಗ್ಯಾಸ್ ಒಲೆ ಅಷ್ಟು ಪೂಜೆ ಮಾಡ್ಕೊಂಡು ಬೇಳೆ ಕುದಿಟ್ರಿ. ನಾ ಇಲ್ಲಿ ಬೇಳೆ ಕುದಿಟ್ಟಾದ್ಮ್ಯಾಗ ಹಿಟ್ಟು ಹಾಕೋದು ಎಲ್ಲ ಅಡುಗೆನ ರೆಡಿ ಮಾಡ್ಕೊಂಡ್ರಿ. ನಾವೊಮ್ಮೆ ಅಡುಗೆ ಮುಗಿಸ್ಕೊಂಡು ಹಿಂದಿಂದ ಪೂಜೆ ಮಾಡಿದ್ರೆ ಆತಂದು ಅಂದ್ಕೊಂಡು ಅದಾದ್ಮ್ಯಾಗ ಅನ್ನ ಅದು ಮಾಡ್ಕೊಂಡ್ರಿ. ಎಲ್ಲ ಅಡುಗೆ ಅನ್ಕ ಒಮ್ಮೆ ಒಂದು ಟೈಮ್ದಾಗ ಮಾಡ್ಕೊಂಡ್ಬಿಟ್ರಿ ನಾನು. ಯಾಕಂದ್ರೆ ಸುಮ್ಮನೆ ಈ ಕಡೆ ಪೂಜೆ ಮಾಡೋದು ಈ ಕಡೆ ಅಡುಗೆ ಮಾಡೋದು ಅರ್ಧಂಬರ್ಧ ಮಾಡ್ಕೋಬಾರ್ದು. ಅಡುಗೆ ಇದೆಲ್ಲ ಒಮ್ಮೆ ಕಂಪ್ಲೀಟ್ ಮಾಡ್ಕೊಂಡು ಆದ್ಮೇಲೆ ಪೂಜೆ ಮಾಡ್ಬೇಕಪ್ಪ ಅಂದ್ಕೊಂಡನ ಎಲ್ಲ ಅಡುಗೆ ಮುಗಿಸ್ಕೊಂಡ್ರಿ. ನಾನು ಪಲ್ಯ ಅನ್ಕ ಅಷ್ಟು ಬದ್ನಿಕಾಯಿ ಅದಷ್ಟು ಮಾಡಿಬಿಟ್ರಿ. ಮತ್ತೇನು ಮಾಡೋಕೆ ಹೋಗಲಿಲ್ಲ ನಾನು. ಹಿಂಗಾಗಿ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಚಪಾತಿ ಕಡುಬು ಇಷ್ಟು ಮಾಡೀನಿ ಅಡುಗೆ ಮಾಡ್ಕೊಂಡಾದ್ಮ್ಯಾಗ ಪೂಜೆಗೆ ಅಡುಗೆ ಆಗ್ಬೇಕಾರೆ 8 ಆಯ್ತು ರೀ. 8-8:30 ಆಗಿತ್ತು ಟೈಮ್ ಅಡುಗೆ ಮುಗಿಬೇಕಾರೆ. ಅದಾದ್ಮ್ಯಾಗ ಇಲ್ಲಿ ಒಂದು ಸ್ವಲ್ಪ ಹಂಗೆ ಸ್ವಾಮಿಗಳು ಬಂದಿದ್ರಿ. ಇಲ್ಲಿ ಅವರು ಪೂಜ್ಯ ಶ್ರೀ ಪ್ರಭು ಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ನೋಡ್ರಿ. ಇವರು ಪಾದಯಾತ್ರೆ ಮಾಡತ್ತಿದ್ರಿ. ಇಲ್ಲಿ ಮನೆಗೂ ಪಾದ ಪೂಜೆ ರೀ. ಎಲ್ಲರೂ ಮನೆಗೆ ಪಾದ ಪೂಜೆ ಮಾಡೋದು. ಮತ್ತು ಮನೆಯೊಳಗಿದ್ದವ್ರಿಗೆ ಯಾರ್ಯಾರು ಇದಾರಲ್ಲ ಇಷ್ಟರು ರುದ್ರಾಕ್ಷಿ ಕೊಡತ್ತಾರೆ ನೋಡ್ರಿ. ಅದೊಂದು ಸ್ವಲ್ಪ ಕಾರ್ಯಕ್ರಮ ಇಟ್ಕೊಂಡಿದ್ರಿ. ಇಲ್ಲಿ ನಾವು ಹೆಂಗೆ ಲಘು ಇದ್ದಿದ್ದು ಎಲ್ಲ ಕೆಲಸ ಮುಗಿದಿತ್ತು. ಅಷ್ಟ್ರದ್ದು ಜಳಕ ಮಾಡಿದ್ದು ರೀ. ಹಿಂಗೆ ಬರ್ತಾರನ್ನ ನೋಡ್ರಿ, ಹಿಂಗೆ ರೆಡಿ ಮಾಡ್ಯಾರ ನೋಡ್ರಿ. ಇಲ್ಲೆಲ್ಲ ಇದು ಮಳೆ ಒಂದಾಗಿ ಎಲ್ಲ ಹೊಲಸು ಕಾಣತೈತೆ ರೀ. ಅದು ಮಳೆ ಅದು ಏನಾಗಿದ್ದಿಲ್ಲ ಅಂದ್ರೆ ರಂಗೋಲಿ ಚಂದ ಕಾಣ್ತಿತ್ತು ಮತ್ತು ಎದ್ದು ಕಾಣ್ತಿತ್ತು ರೀ ರಂಗೋಲಿ. ಇದು ಮಳೆ ಒಂದಾಗಿ ಎಲ್ಲ ಹಸಿ ಐತ್ರಿನೆಲ್ಲ, ಹಿಂಗಾಗಿ ರಂಗೋಲಿ ಎದ್ದು ಕಾಣವಲ್ದು. ಎಲ್ಲ ಪೂರ ಹಿಂಗೆ ತೆಗ್ಗಾಕು ಮುಚ್ಚಿದಲ್ಲಿ ನೀರು ನಿಂತೈತ್ರಿ. ಹಂಗೆ ನಿಂತಂಗೆ ಐತೆ ನೋಡ್ರಿ. ಅದು ಇಲ್ಲಿ ಅದಾರ ನೋಡ್ರಿ. ಇವರ ನೋಡ್ರಿ ಸ್ವಾಮಿಗಳು ಪ್ರತಿಯೊಂದು ಮನೆಗೆ ಪಾದ ಪೂಜೆ ಮಾಡತ್ತಾರೆ ರೀ. ದಿವಸ ರೀ ಅವ್ರು 1 ತಿಂಗಳು ಪ್ರವಚನ ರೀ. ಅದು ಶ್ರಾವಣದಾಗ ತಿಂಗಳ ಪ್ರವಚನ ಐತೆ. ನಾನು ಹೆಂಗಂದ್ರೆ ದಿನ ಒಂದು 2 ಓಣಿ 3 ಓಣಿ ಇಷ್ಟು ಮಾಡ್ತಾರೆ. ಅದನ್ನು ಡೈಲಿ ಊರೆಲ್ಲ ಏನಾಗಂಗಿಲ್ಲ ರೀ. ಅಷ್ಟು ದಿನ ಸ್ವಲ್ಪ ಮಾಡ್ತಾರೆ ನೋಡ್ರಿ. ಪ್ರತಿಯೊಂದು ಮನೆಗೆ ಪಾದ ಪೂಜೆ ಮಾಡಿದ್ರೆ ಒಂಥರ ಚಂದ ನೋಡ್ರಿ ಅದು. ಅದಾದ್ಮ್ಯಾಗ ಅವರೆಲ್ಲ ಸ್ವಾಮಿಗಳು ಬಂದು ಹೋದ್ಮ್ಯಾಗ ಅವ್ರ ಪಾದ ಪೂಜೆ ನಮ್ಮ ಟೇಲರ್ ಅವ್ರು ಮಾಡಿರಿ. ಅವ್ರದ್ದಾದ್ಮ್ಯಾಗ ನಾವು ಒಂದು ಸ್ವಲ್ಪ ಆರತಿ ಅದು ಮಾಡಿ ರುದ್ರಾಕ್ಷಿ ಅದು ಕಟ್ಟಿಸ್ಕೊಂಡು ಆದ್ಮ್ಯಾಗ ಬಂದು ಪೂಜೆ ಮಾಡಿರಿ. ನಾ ಅಡುಗೆನ ಕೈ ಮುಗ್ದಿತ್ತು ರೀ. ಅವಾಗೇನು ಮುಗ್ದಿದ್ದಿಲ್ಲ ರೀ, ಇನ್ನೊಂದು ಸ್ವಲ್ಪ ಇತ್ತು ರೀ ಅಡುಗೆ. ಅವಾಗ ಅವ್ರು ಬಂದಾಗ ಕಡುಬು ಮಾಡತ್ತಿದ್ದೀನಿ ರೀ ನಾನು. ಅವ್ರು ಹೋದ್ಮ್ಯಾಗ ಕಡುಬು ಅದು ಮಾಡಿ ಮುಗಿಸ್ಕೊಂಡು ಅದಾದ್ಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡ್ರಿ. 10 ಗಂಟೆ ಅನ್ನೋದ್ರಾಗ ಎಲ್ಲ ಪೂಜೆನೂ ಮುಗಿಸ್ಕೊಂಡ್ರಿ. ಎಲ್ಲ ನೈವೇದ್ಯ ಮುಗೀತು, ಎಲ್ಲ ಮುಗೀತು. ಬಾಂಡೆ ಅದು ಇದ್ದು ರೀ. ನಾ ಬಾಂಡೆ ತಿಕ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಇಲ್ಲೇ ನಮ್ಮ ಚೈತು ನೋಡೋಕೆ ಬಂದಿದ್ದರು. ಇಲ್ಲೇ ನಮ್ಮ ಊರನವ್ರನ್ನ ಒಬ್ಬರು ಹಂಗೆ ನಮ್ಮ ರಿಲೇಟಿವ್ ಆಗ್ಬೇಕ್ರಿ ಅವ್ರು ಬಂದ್ರೆ ಅವ್ರು ಕೂಡ ಒಂದು ಸ್ವಲ್ಪ ಕೂತೀನಿ ರೀ. ಮತ್ತು ಮಾತಾಡ್ಕೋತ ಭಾಳ ಹೊತ್ತನ ಕೂತ್ನಿ. ಕುಂದ್ರನ ಪಸಂದ 12 ಗಂಟೆ ಅದಾಗಿ ಹೋತ್ರಿ. ಅದಾದ್ಮ್ಯಾಗ ಬಟ್ಟೆ ಒಂದು ಸ್ವಲ್ಪ ತೊಳ್ಕೊಂಡು ಇಲ್ಲಿ ವಿಡಿಯೋ ಮಾಡತ್ತ ನೋಡ್ರಿ. ನಾ ಮತ್ತು ವಿಡಿಯೋ ಮಾಡೋಕೆ ಟೈಮ್ ಸಿಗವಲ್ದು ರೀ. ಈಗ ಟೈಮು ಸಿಗವಲ್ದು. ಅದಾದ್ಮ್ಯಾಗ ವಿಡಿಯೋನೂ ಮಾಡ್ಕೋಬೇಕು ಅನ್ನೋ ತಲೆಯಾಗ ಬರಂಗಿಲ್ಲ ರೀ. ಮರ್ತೆ ಬಿಟ್ಟಿರ್ತೀನಿ ರೀ. ಕಡ್ರ ಏನರ ಮಾಡಿದ್ರಾಗ ಏನರ ಒಂದು ಮರ್ತು ಬಿಟ್ಟಿರ್ತೀನಿ ನೋಡಿರಿ. ಇಲ್ಲ ವಿಡಿಯೋ ಒಂದು ಸ್ವಲ್ಪ ಮಾಡ್ತಿರ್ತೀನಲ್ಲ, ಹಿಂಗಾಗಿ ಟೈಮ್ ಸಿಗಂಗಿಲ್ಲ ರೀ. ಅವ್ರು ಬಂದಿದ್ರಲ್ಲ ರೀ, ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡೀನಿ ರೀ. ಎಲ್ಲ ಗ್ಯಾಸ್ ಕಟ್ಟೋದೆಲ್ಲ ತೊಳೆದೆಲ್ಲ ಮುಗಿಸ್ಕೊಂಬಿಟ್ಟಿವ್ರಿ. ಎಲ್ಲ ಕೆಲಸ ಸಂಜೆ ತನಕ ಏನೂ ಇರೋದಿಲ್ಲ. ಈಗ ಹಿಂಗೆ ಬೇಳೆ ಅಡುಗೆ ಮಾಡಿತ್ತು ಅಂದ್ರೆ ಸಂಜೆಗೂ ಸದ ಅಡುಗೆ ಮಾಡೋದಾರ ಇಲ್ಲ ರೀ. ಹಿಂಗಾಗಿ ಎಲ್ಲ ಮುಂಜಾನೆ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಜಟ್ ಕಟ್ತೈತೆ ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.